ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಶಿವನ ಸಮುದ್ರ ಜಲ ವಿದ್ಯುತ್ ಸ್ಥಾವರದ ಬಗ್ಗೆ ಒಂದು ಪುಟ್ಟ ಮಾಹಿತಿಯನ್ನು ಶೋಧಿಸಿ ನಿಮ್ಮ ಮುಂದೆ ತಂದಿದ್ದೇವೆ. ಇದನ್ನು ತಿಳಿಸುವುದಕ್ಕೂ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ. ಇಂತಹ ಅನೇಕ ವಿಶಿಷ್ಟ ಮಾಹಿತಿಗಳು ನಿಮ್ಮ ಚಾನಲ್ ಮುಖಾಂತರ ಬಂದು ಸೇರುತ್ತೆ. ಕಾವೇರಿ ನದಿಯು ಶಿವನ ಸಮುದ್ರದಿಂದ ಸುಮಾರು 419 ಎತ್ತರದಿಂದ ಕಂದಕಕ್ಕೆ ಬೀಳುವ ವಿಸ್ಮಯವನ್ನು ಮೂಡಿಸುತ್ತದೆ. ಅಂದಿನ ಮೈಸೂರು ರಾಜ್ಯದ ಉಪ ಇಂಜಿನಿಯರ್ ಲಾಬಿನಿಯರ್ ಅವರಿಗೆ ಇದು ವಿದ್ಯುತ್ ತಯಾರಿಸಲು ಪ್ರೇರಣೆಯಾಯಿತು. ಅಂದು ಶಿವನ ಸಮುದ್ರದಲ್ಲಿ ಸ್ಥಾಪನೆಯಾದ ವಿದ್ಯುತ್ ಘಟಕ ಇಂದು ಏಷ್ಯಾದಲ್ಲಿಯೇ ಪ್ರಥಮ ವಿದ್ಯುತ್ ಘಟಕವಾಗಿದೆ. ಈ ವಿದ್ಯುತ್ ಘಟಕ ಸ್ಥಾಪನೆ ಕುರಿತಂತೆ ಒಂದಿಷ್ಟು ಮಾಹಿತಿ ಪಡೆಯಬೇಕೆಂದರೆ ನಾವು ಸುಮಾರು 127 ವರ್ಷಗಳ ಹಿಂದಕ್ಕೆ ಹೋಗಬೇಕಾಗತ್ತೆ. ಅದು 1896ರಿಂದ 1899 ದಿನಗಳು. ಅವತ್ತಿನ ಮೈಸೂರು ರಾಜ್ಯದ ಉಪ ಇಂಜಿನಿಯರ್ AGD ಲಾಬಿನಿಯರ್ ಶಿವನ ಸಮುದ್ರಕ್ಕೆ ಭೇಟಿ ನೀಡಿದ್ದರು. ಅವರಿಗೆ ಇಲ್ಲಿ ಧುಮುಕಿ ಹರಿಯುವ ಜಲಧಾರೆಗಳನ್ನು ನೋಡಿ ಅವರ ಮನಸ್ಸಿನಲ್ಲಿ ಬೆಳಕೊಂದು ಹಾದು ಹೋಗಿತ್ತು. ಆಗಲೇ ಅವರಿಗೆ ಇದರಿಂದ ವಿದ್ಯುತ್ ತಯಾರಿಸುವ ಆಲೋಚನೆ ಮನದಲ್ಲಿ ಹೊಳೆದಿತ್ತು. ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ಭೇಟಿಯಾಗಿ ಇದರ ಬಗ್ಗೆ ಮಾತನಾಡಿದರು. ಇದನ್ನು ಕೇಳಿದ ಒಡೆಯರ್ ಅವರಿಗೆ ಉತ್ಸಾಹ ಮೂಡಿತು. ನಮ್ಮ ರಾಜ್ಯದಲ್ಲಿ ನೀರಿನಿಂದ ವಿದ್ಯುತ್ ತಯಾರಿಸಿ ಬೆಳಕು ಪಡೆಯುವುದಕ್ಕಿಂತ ಬೇರೆ ಸಂತೋಷವೇನಿದೆ ಎಂದು ಹಸಿರು ನಿಶಾನೆ ತೋರಿಸಿದರು. ಇದೇ ಸಂದರ್ಭದಲ್ಲಿ ದಿವಾನ್ರಾಗಿದ್ದ ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರು ಮಾರ್ಗದರ್ಶನ ಮಾಡಿ ಅಗತ್ಯಗಳನ್ನು ನೀಡಿ ಪ್ರೋತ್ಸಾಹಿಸಿದರು. ನಂತರ ವಿದ್ಯುತ್ ಯೋಜನೆ ಸ್ಥಾಪನೆ ಕಾಮಗಾರಿ ಆರಂಭಗೊಂಡು ಭರದಿಂದ ಸಾಗತೊಡಗಿತು. ಬೇಕಾಗಿರುವ ಯಂತ್ರೋಪಕರಣಗಳನ್ನು ದೂರದ ಬ್ರಿಟನ್ ಮತ್ತು ಅಮೆರಿಕದಿಂದ ತರಿಸಲಾಯಿತು. ಬಳಿಕ ಅವುಗಳನ್ನು ಅನೇಕ ಕುದುರೆಗಳ ಮೂಲಕ ಇಳಿಜಾರು ಮಾಡಿ ಕಂದಕಕ್ಕೆ ಇಳಿಸಿ ಜೋಡಿಸುವ ಮೂಲಕ 700 ಕಿಲೋವ್ಯಾಟ್ ಸಾಮರ್ಥ್ಯ ವಿದ್ಯುತ್ ಘಟಕವನ್ನು ಸ್ಥಾಪಿಸಲಾಯಿತು. ಇದು ಏಷ್ಯಾದಲ್ಲಿಯೇ ಪ್ರಪ್ರಥಮ ಜಲ ವಿದ್ಯುತ್ ಘಟಕವಾಗಿ ಸ್ಥಾಪನೆಯಾಯಿತು. ಇದು ಆಧುನಿಕಗೊಂಡಂತೆ ವಿದ್ಯುತ್ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸುತ್ತಾ ಸಾಗಿತು. 1905ರಲ್ಲಿ ಬೆಂಗಳೂರಿಗೆ ಮತ್ತು 1908ರಲ್ಲಿ ಮೈಸೂರಿಗೂ ವಿದ್ಯುತ್ ಸಂಪರ್ಕ ಒದಗಿಸುವ ಮೂಲಕ ಕತ್ತಲೆಯಲ್ಲಿ ಮುಳುಗಿದ್ದ ನಗರ ಬೆಳಕು ಕಂಡಿತು. ಮುಂದೆ ವಿದ್ಯುತ್ ಬೇಡಿಕೆ ಹೆಚ್ಚಾದಂತೆ ಶಿವನ ಸಮುದ್ರದಲ್ಲಿ 18.8 ಮೆಗಾವ್ಯಾಟ್ ಸಾಮರ್ಥ್ಯದಲ್ಲಿ 2 ವಿದ್ಯುತ್ ಘಟಕಗಳನ್ನು ಸ್ಥಾಪಿಸಲಾಗುತ್ತದೆ. ಪ್ರಸ್ತುತ ಇದರ ನಿರ್ವಹಣೆಯನ್ನು ವಿಶ್ವೇಶ್ವರಯ್ಯ ವಿದ್ಯುತ್ ನಿಗಮ ನಿರ್ವಹಿಸುತ್ತಿದ್ದು, ವಾರ್ಷಿಕ ಉತ್ತಮ ಮಳೆಯಾದಂತೆ ಸುಮಾರು 180 ಮಿಲಿಯನ್ ಯೂನಿಟ್ ವಿದ್ಯುತ್ಗಳನ್ನು ಈ ಘಟಕದಿಂದ ಉತ್ಪಾದಿಸಬಹುದಾಗಿದೆ. ಈ ಜಲಧಾರೆಗಳನ್ನು ನೋಡಲು ಮನೋಹರವಾಗಿರುವುದರಿಂದ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಬರುತ್ತಾರೆ. ಅವರಿಗಾಗಿ ವಿದ್ಯುತ್ ಘಟಕ ನೋಡಲೆಂದೇ ಟ್ರಾಲಿಗಳನ್ನು ನಿರ್ಮಿಸಲಾಗಿದೆ. ಬ್ರಿಟಿಷರು ಶಿವನ ಸಮುದ್ರವನ್ನು ಬ್ಲಫ್ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು. ನೋಡಿದ್ರಲ್ಲ ವೀಕ್ಷಕರೇ, ಇದು ಶೋಧ ಚಾನಲ್ನ ಶಿಂಷಾ ನದಿಯ ಬಗ್ಗೆ ಒಂದು ಪುಟ್ಟ ಶೋಧನೆಯ ಮಾಹಿತಿಯಾಗಿತ್ತು. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಅಲ್ಲಿ ತನಕ ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.